ಮಾನವ ಸಂಪನ್ಮೂಲವನ್ನ ನಿಧಾನವಾಗಿ ಹಾಳು ಮಾಡತಕ್ಕಂತ ಒಂದು ಪ್ರಕ್ರಿಯೆ ಅಂತಾನೆ ಹೇಳ್ಬೋದು ತಂಬಾಕಿನ ಬಳಕೆ. ಸರ್, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ತಂಬಾಕನ್ನ ನಾವು ಒಂದು ವ್ಯಾವಹಾರಿಕ ಒಂದು ಬೆಳೆ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನ ದುಡ್ಡಿಗೋಸ್ಕರನೇ ಬೆಳೀತಾರೆ. ಸೊ ಈ ತಂಬಾಕಿನಲ್ಲಿ ಬಹಳಷ್ಟು ವೆರೈಟಿಗಳಿದಾವೆ. ಆದ್ರೆ ತಂಬಾಕನ್ನ ಬಳಕೆ ಮಾಡ್ತಕ್ಕಂಥ ಸಾಕಷ್ಟು ಉತ್ಪನ್ನಗಳು ಮಾರುಕಟ್ಟೆಯಲ್ಲಿದ್ದಾವೆ. ಈ ಮಾರುಕಟ್ಟೆಯಲ್ಲಿ ಇಷ್ಟರ ಮಟ್ಟಿಗೆ ಅವು ಈಗ ಆಲ್ರೆಡಿ ಸಿಗ್ತಾ ಇದಾವಪ್ಪ ಅಂತ ಹೇಳಿದ್ರೆ, ನಾವು ಅದನ್ನ ತಡೆಗಟ್ಟಬೇಕು ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಮಾಡಿ ಅಥವಾ ಜನರಲ್ಲಿ ಜಾಗೃತಿ ಮೂಡಿಸಿ, ಜೊತೆಗೆ ನಾವು ಅದನ್ನ ಬಳಕೆ ಮಾಡೋದ್ರಿಂದ ಆಗೋ ದುಷ್ಪರಿಣಾಮಗಳನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೂಡ ತೋರಿಸ್ತಾ ಇದ್ದೀವಿ. ಸಾಕಷ್ಟು ಮಕ್ಕಳು ನೀವು ಯಾವುದೇ ಒಂದು ಸಿನಿಮಾವನ್ನು ನೋಡ್ತೀರಂದ್ರೆ ಅದಕ್ಕೆ ಮುಂಚಿತವಾಗಿ ಈ ತಂಬಾಕಿನ ಬಳಕೆಯಿಂದ ಆಗ್ತಕ್ಕಂಥ ಅಥವಾ ಧೂಮಪಾನದಿಂದ ಆಗ್ತಕ್ಕಂಥ ಸೈಡ್ ಎಫೆಕ್ಟ್ಸ್ ಏನು ಅಂತಕ್ಕಂಥ ಸಾಕಷ್ಟು ವಿಡಿಯೋಗಳನ್ನ ನೀವು ನೋಡಿರ್ತೀವಿ. ಆದ್ರೂ ಕೂಡ ನಮ್ಮ ಜನರ ಬಳಕೆಯನ್ನ ಕಮ್ಮಿ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ನಿಮ್ಗೆ ಮಾಹಿತಿಯನ್ನ ನಾನು ಶೇರ್ ಮಾಡ್ತೀನಿ. ನೋಡಿ, ನಾವೇನಾದ್ರೂ ಕೂಡ ತಂಬಾಕು ಬಳಕೆಯನ್ನ ನಿಲ್ಲಿಸಿದ ತಕ್ಷಣದಲ್ಲಿ ಮನುಷ್ಯನಲ್ಲಿ ಆಗ್ತಕ್ಕಂಥ ಪಾಸಿಟಿವ್ ಚೇಂಜಸ್ ಏನು ಅಂತ, ಅಂದ್ರೆ ಬಳಕೆ ಮಾಡೋದ್ರಿಂದ ಏನೇನಾಗುತ್ತೆ ಅಂತೇಳಿ, ತಂಬಾಕು ಒಂದು ಬಳಕೆ ಮಾಡ್ತಕ್ಕಂಥದ್ರಿಂದ ಏನೇನ್ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಸ್ಪೀಚ್ ಅಲ್ಲಿ ಕೇಳ್ಕೊಂಡಿದ್ದೀನಿ. ಈಗ ನಾವ್ ಹೇಳ್ತಿದೀವಿ, ಅದನ್ನ ಬಳಕೆ ಮಾಡೋದನ್ನ ನಿಲ್ಸಿದ್ರಿ ಅಂದ್ರೆ ಅದರಿಂದ ಆಗ್ತಕ್ಕಂಥ ಪಾಸಿಟಿವ್ ಚೇಂಜಸ್ ಏನು ನೋಡಿ. ಮೊದಲನೇದಾಗಿ ನಾವು ಹೇಳ್ತಾ ಹೋಗ್ತೀವಿ, ಅದರ ಬಳಕೆ ನಿಲ್ಲಿಸಿದ 20 ನಿಮಿಷಗಳಲ್ಲಿ ನಮ್ಮ ಹೃದಯದ ಬಡಿತಕ್ಕಂಥದ್ದು ಮತ್ತೆ ನಮ್ಮ ಬ್ಲಡ್ ಪ್ರೆಷರ್ ಅಂತಕ್ಕಂಥದ್ದು ನಾರ್ಮಲೈಸ್ ಆಗುತ್ತೆ, ಅಂದ್ರೆ ಸಾಮಾನ್ಯ ಸ್ಥಿತಿಗೆ ಮರಳುತ್ತೆ. ಅದ್ರ ಜೊತೆಗೆ ಬಳಕೆಯನ್ನ ನಿಲ್ಲಿಸಿದ 12 ಗಂಟೆ ನಂತರದಲ್ಲಿ ನಮ್ಮ ಒಂದು ಬ್ಲಡ್ ಅಲ್ಲಿ ಏನು ಕಾರ್ಬನ್ ಮೊನಾಕ್ಸೈಡ್ ಅಂತ ಆಲ್ರೆಡಿ ಧೂಮಪಾನ ಮಾಡೋದ್ರಿಂದ ಅಥವಾ ತಂಬಾಕಿನ ಬಳಕೆ ಮಾಡೋದ್ರಿಂದ ಜಾಸ್ತಿ ಆಗಿತ್ತು, ಅದರ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. 12 ವಾರಗಳ ನಂತರದಲ್ಲಿ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅಂತಕ್ಕಂಥದ್ದು ನಾರ್ಮಲೈಸ್ ಆಗುತ್ತೆ. ಜೊತೆಗೆ ನಮ್ಮ ಶ್ವಾಸಕೋಶಗಳು, ಲಂಗ್ಸ್ ಅಂತ ನಾವು ಏನ್ ಕರಿತೀವಿ, ಅದರ ಕೆಪಾಸಿಟಿ ಆಫ್ ವರ್ಕ್ ಅಂತಕ್ಕಂಥದ್ದು ನಾರ್ಮಲೈಸ್ ಆಗುತ್ತೆ. ಜೊತೆಗೆ 9 ತಿಂಗಳ ನಂತರದಲ್ಲಿ, ಅಂದ್ರೆ ನೀವು ಅದನ್ನ ಬಳಕೆ ಮಾಡಿಸ್ತಕ್ಕಂಥದ್ದನ್ನ ಯಾರಾದ್ರೂ ವ್ಯಕ್ತಿ ಬಿಟ್ಟಿದ್ದಾನೆ ಅಂತ ಅಬ್ಸರ್ವ್ ಮಾಡಿದ್ರೆ, ಆ ವ್ಯಕ್ತಿಯ 9 ತಿಂಗಳ ನಂತರದ ಕಾರ್ಯಕ್ರಮ ಹೆಂಗಾಗುತ್ತಪ್ಪ ಅಂತ ಹೇಳಿದ್ರೆ, ಅವರಿಗೆ ಕೆಮ್ಮಿಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಿದ್ರೆ ಅದು ಕಡಿಮೆ ಆಗುತ್ತೆ. ಜೊತೆಗೆ ರೆಸ್ಪಿರೇಷನ್ ಪ್ರಾಬ್ಲಮ್, ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಇದ್ದಿದ್ದೇನಾದ್ರೂ ತೊಂದರೆಗಳಾದ್ರೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಹೃದಯದ ಕಾಯಿಲೆ ಮತ್ತು ಪಾರ್ಶ್ವವಾಯು, ಅಂದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಜೊತೆಯಲ್ಲಿ ಸ್ಟ್ರೋಕ್ ಅಂತ ನಾವೇನ್ ಕರಿತೀವಿ, ಅದರ ಎಫೆಕ್ಟ್ ಅಥವಾ ಕಾಸ್ ಅಂತಕ್ಕಂಥದ್ದು 50% ಅಷ್ಟು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಫೈನಲಿ ನಾವು ನಿಮಗೆ ಹೇಳಿಕೊಟ್ರ ವಿಚಾರ ಇಷ್ಟೇ, ಯಾವ್ಯಾವ ಅವಧಿಯಲ್ಲಿ ಯಾವ್ಯಾವ ವ್ಯಕ್ತಿ ಇದಕ್ಕೆ ಒಳಪಡ್ತಾನೋ ಗೊತ್ತಿಲ್ಲ ನಮಗೆ. ಅದು ಅಟ್ರಾಕ್ಷನ್ ಇಂದ ಒಳಪಡ್ತಾನೋ ಅಥವಾ ಯಾವ್ದಾದ್ರು ಮೋಟಿವೇಶನ್ ಇಂದ ಒಳಪಡ್ತಾನೋ ಅಥವಾ ಕ್ಯೂರಿಯಾಸಿಟಿಯಿಂದ ಒಳಪಡ್ತಾನೋ ಗೊತ್ತಿಲ್ಲ. ಆದ್ರೆ ಯಾವ್ಯಾವ ವ್ಯಕ್ತಿ ಅದರಿಂದ ಹೊರಬರೋ ಪ್ರಯತ್ನ ಮಾಡ್ತಾನೋ ಆ ವ್ಯಕ್ತಿಯ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಥವಾ ಲೈಫ್ ಸ್ಪ್ಯಾನ್, ಅಂದ್ರೆ ಜೀವಿತಾವಧಿ, ಬದುಕುವ ಒಂದು ಜೀವಿತಾವಧಿ ಅಂತ ನಾವೇನ್ ಕರಿತೀವಿ, ಅದು ಸುಧಾರಿಸುತ್ತೆ. ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಕೇಳೋದಾದ್ರೆ, ಒಬ್ಬ ವ್ಯಕ್ತಿ 30 ವರ್ಷದಲ್ಲಿ ಏನಾದ್ರು ಕೂಡ ಅವನಿಗೆ ಅದಕ್ಕಿಂತ ಮುಂಚೆ ಬಳಕೆ ಮಾಡಿದ್ದ ಅಂತ ಹೇಳಿ ಕೊನೆಗೆ ಅವ್ನು 30 ವರ್ಷದ ನಂತರದಲ್ಲಿ ಏನಾದ್ರು ಇದು ಬಳಕೆ ಮಾಡ್ಕೊಂಡು ಅಂತ ನಿಲ್ಲಿಸಿದ ಅಂದ್ರೆ ಕನಿಷ್ಠ ಅವನ ಜೀವಿತಾವಧಿ 10 ವರ್ಷಗಳಷ್ಟು ಸುದೀರ್ಘ ಅವಧಿಗೆ ವಿಸ್ತರಣೆ ಒಳಪಡುತ್ತೆ. ಫೈನಲಿ ನಿಮಗೆ ಹೇಳೋದಿಷ್ಟೇ, ಪ್ರಪಂಚದಲ್ಲಿ ವರ್ಷಕ್ಕೆ 7 ಮಿಲಿಯನ್ ಜನರು, 7 ಮಿಲಿಯನ್ ಅಂದ್ರೆ ಹತ್ತತ್ರ 70 ಲಕ್ಷದಷ್ಟು ಜನ ಏನಾಗ್ತಾ ಇದ್ದಾರೆ ಅಂದ್ರೆ ಈ ತಂಬಾಕು ಮತ್ತು ತಂಬಾಕಿನ ಉತ್ಪನ್ನಗಳನ್ನ ನೇರವಾಗಿ ಬಳಕೆ ಮಾಡೋದ್ರ ಮೂಲಕ ಸಾವಿಗೀಡಾಗ್ತಾ ಇದ್ದಾರೆ. ಜೊತೆಗೆ ನಮ್ಮ ಭಾರತದ ಮಟ್ಟಿಗೆ ಹೇಳೋದಾದ್ರೆ 1.6 ಮಿಲಿಯನ್ ಅಂದ್ರೆ 10 ಲಕ್ಷಕ್ಕಿಂತ ಹೆಚ್ಚು ಜನ ಇದರ ದುಷ್ಪರಿಣಾಮಗಳಿಗೆ ಬಳಕೆ ಆಗ್ತಾ ಇದ್ದಾರೆ. ಜೊತೆಯಲ್ಲಿ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳಿಂದ ನರಳ್ತಾ ಇದ್ದಾರೆ. ಕ್ಯಾನ್ಸರ್ ಅಂತಕ್ಕಂಥದ್ದು ಅತಿ ದೊಡ್ಡ ಮಾರಕ ಕಾಯಿಲೆ ಏನಿದೆ, ಅದು ಈ ಒಂದು ಉತ್ಪನ್ನಗಳ ಬಳಕೆ ಮಾಡೋದ್ರಿಂದ ಸಾಕಷ್ಟು ರೀತಿಯಲ್ಲಿ ಮನುಷ್ಯನನ್ನ ಹಾಳು ಮಾಡುತ್ತೆ. ಎಲ್ಲಾ ರೀತಿಯ ವೆರೈಟಿ ಕ್ಯಾನ್ಸರ್ಗಳನ್ನ ನಮ್ಮ ಮಕ್ಕಳು ನಿಮಗೆ ಸ್ಪೀಚ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ವಯಸ್ಸಾದವರು ಅಂತನೋ ನಮ್ಗಿಂತ ದೊಡ್ಡವರು ಅಂತನೋ ಯಾರೋ ಮಾಡ್ತಿರ್ತಾರೆ ಅಂತ ನಮಗಿದ್ರೆ, ಅವ್ರಿಗೆ ಸಾಧ್ಯವಾದಷ್ಟು ಇದ್ರ ಬಗ್ಗೆ ನಾವೇನ್ ಮಾಡೋಣ, ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರ ಮೂಲಕ ತಂಬಾಕು ಮುಕ್ತ ದಿನಾಚರಣೆಯನ್ನ ಒಂದ್ ರೀತಿ ಯಶಸ್ವಿ ಆಗೋದಕ್ಕೆ ನಾವು ಕೂಡ ನಮ್ಮ ಕೈಲಾದಷ್ಟು ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಈ ಧನ್ಯವಾದಗಳು. ಥ್ಯಾಂಕ್ ಯು.